ಹೈಫೈ ಹೋಟೆಲ್ ಅಂತ ಹೇಳಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದಕ್ಕೂ ಮುನ್ನ ಹುಷಾರಾಗಿರಿ. ನೀವು ಅಂದ್ಕೊಂಡಂತೆ ಐಷಾರಾಮಿ ಹೋಟೆಲ್ಗಳಲ್ಲಿ ಶುದ್ಧ ಆಹಾರ ಸಿಗ್ತಾ ಇಲ್ಲ. ನಾವು ಹೀಗೆ ಹೇಳೋದಕ್ಕೂ ಒಂದು ಕಾರಣ ಇದೆ. ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ಕೊಳಿತಿರೋ ಮಾಂಸ, ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ. ಇದು ಬೆಂಗಳೂರಿನ ಐಷಾರಾಮಿ ಹೋಟೆಲ್ಗಳ ಹಾರರ್. ಕೋಳಿ ಮಾಂಸ ಕೊಳೆತು ಬೂಸ್ಟ್ ಬಂದಿದೆ. ಅಡುಗೆಗಿಟ್ಟಿದ್ದ ಎಣ್ಣೆ ಕಪ್ಪುಗಟ್ಟಿದೆ. ಪನ್ನೀರ್ನಲ್ಲಿ ಜಿರಳೆ ಬಿದ್ದಿದೆ. ಟೊಮ್ಯಾಟೊ ಸಾಸ್ನ ಬಾಟಲ್ನಲ್ಲಿಯೂ ಜಿರಳೆ ಓಡಾಡ್ತಿದೆ. ಮೊಸರು ಹಾಲಿನ ಅವಧಿಯೂ ಮೀರಿಯಾಗಿದೆ. ನಾವಿಲ್ಲಿ ತೋರಿಸ್ತಿರೋ ಒಂದೊಂದು ದೃಶ್ಯ ಕೂಡ ರಾಜಧಾನಿ ಬೆಂಗಳೂರಿನ ಐಷಾರಾಮಿ ಹೋಟೆಲ್ಗಳ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿವೆ. ಹೊರಗಡೆಯಿಂದ ನೋಡೋಕೆ ಅರಮನೆಯಂತೆ ಕಾಣಿಸೋ ಸ್ಟಾರ್ ಹೋಟೆಲ್ಗಳ ಹೊಳುಕು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ದಾಳಿ ವೇಳೆ ಬಹಿರಂಗಗೊಂಡಿದೆ. ಬೆಂಗಳೂರಿನಲ್ಲಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. 3 ದಿನಗಳ ಹಿಂದಷ್ಟೇ ದಿ ಲಲಿತ್, ಅಶೋಕ್, ರಾಡಿಸನ್ ಬ್ಲೂ, ಶಾಂಗ್ರಿಲಾ, ತಾಜ್ ಯಶವಂತಪುರ ಸೇರಿದಂತೆ ಹಲವು ಐಷಾರಾಮಿ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ದ ಅಧಿಕಾರಿಗಳ ತಂಡ ಕೊಳೆತ ಮಾಂಸ, ಕೊಳೆತ ಈರುಳ್ಳಿ, ಆಲೂಗಡ್ಡೆಯನ್ನ ಪತ್ತೆ ಹಚ್ಚಿತ್ತು. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಐಷಾರಾಮಿ ಯುಬಿ ಸಿಟಿಯಲ್ಲಿರೋ 5 ಹೈಫೈ ಹೋಟೆಲ್ಗಳ ಮೇಲೆ 15ಕ್ಕೂ ಹೆಚ್ಚು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಹೋಟೆಲ್ಗಳ ಅಡುಗೆ ಕೋಣೆಯನ್ನ ಜಾಲಾಡಿದ ಆಹಾರ ಇಲಾಖೆ ಅಧಿಕಾರಿಗಳೇ ಶಾಕ್ ಆಗಿದ್ದು ಹೋಟೆಲ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಸ್ಕೈ ಹೋಟೆಲ್, ರಾಯಲ್ ಚೈನ್, ಮದ್ರಾಸ್ ಕಿಚನ್, ಟಸ್ಕಾನ್ ಹೋಟೆಲ್, ಅದೇ ರೀತಿ ಸೆಂಚಸ್ ಹೋಟೆಲ್ ಮೇಲೆ ರೇಡ್ ಮಾಡಲಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ ವೇಳೆ ಈ ಐಷಾರಾಮಿ ಹೋಟೆಲ್ಗಳ ಕೊಳಕುತನದ ಬಂಡವಾಳ ಬಟಾಬಯಲಾಗಿದೆ. ಪ್ರತಿ ಹೋಟೆಲ್ನಲ್ಲೂ ಕೊಳೆತ ಮಾಂಸ, ಅವಧಿ ಮೀರಿದ ಮಟನ್, ಮೀನು, ಪನ್ನೀರ್ ಸೇರಿದಂತೆ ಆಹಾರ ಪದಾರ್ಥಗಳನ್ನು ಜಪ್ತಿ ಮಾಡಲಾಗಿದೆ. ಮಾಂಸ ಸೇರಿದಂತೆ ಒಟ್ಟು 132 ಕೆಜಿ ಆಹಾರ ಪದಾರ್ಥ ಜಪ್ತಿಯಾಗಿದೆ. 45 ಕೆಜಿ ಕೊಳೆತ ಮಾಂಸ, 25 ಕೆಜಿ ಅಡುಗೆ ಎಣ್ಣೆ ಪತ್ತೆ. ಕಿಚನ್ಗೆ ಬೀಗ. ಇದು ಸ್ಕೈ ಯುಬಿ ಸಿಟಿ ಹೋಟೆಲ್ನ ಹಾರರ್. ಇಲ್ಲಿ ಏನೆಲ್ಲ ಪತ್ತೆಯಾಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ದಾಳಿಯಲ್ಲಿ 45 ಕೆಜಿ ಕೊಳೆತ ಕೋಳಿ ಮಾಂಸ ಮತ್ತು ದನದ ಮಾಂಸ ಪತ್ತೆಯಾಗಿದೆ. ಅಲ್ಲದೆ 15 ಲೀಟರ್ ಬಳಸಿದ ಅಡುಗೆ ಎಣ್ಣೆಯನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. 6 ಕೆಜಿ ವೆಜಿಟಬಲ್ ಕಟ್ಲೆಟ್ ಕೂಡ ಸೀಸ್ ಮಾಡಲಾಗಿದೆ. ಅಲ್ಲದೆ ಅವಧಿ ಮೀರಿದ ಬ್ರೆಡ್, ಬನ್ ವಶಕ್ಕೆ ಪಡೆಯಲಾಗಿದೆ. ಸ್ಕೈ ಹೋಟೆಲ್ನ ಕಿಚನ್ನಲ್ಲಿ ಒಟ್ಟು 51 ಕೆಜಿ ಆಹಾರ ಪದಾರ್ಥ ಸೀಸ್ ಮಾಡಲಾಗಿದೆ. ಕೊಳೆತ ಮತ್ತು ಕಳಪೆ ಆಹಾರ ಪತ್ತೆಯಾಗಿರೋದ್ರಿಂದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಯುಬಿ ಸಿಟಿ ಸ್ಕೈ ಹೋಟೆಲ್ ಕಿಚನ್ ಬೀಗ ಹಾಕಿ ಸೀಲ್ ಮಾಡಿದ್ದಾರೆ. ಇದೇ ಯುಬಿ ಸಿಟಿಯಲ್ಲಿರೋ ರಾಯಲ್ ಚೈನ್ ಹೋಟೆಲ್ನಲ್ಲಿ ಒಟ್ಟು 55 ಕೆಜಿ ಮಾಂಸ ಜಪ್ತಿ ಮಾಡಲಾಗಿದೆ. ರಾಯಲ್ ಚೈನ್ ಹೋಟೆಲ್ನಲ್ಲಿ 50 ಕೆಜಿ ಬಾತುಕೋಳಿ ಮಾಂಸ ಜಪ್ತಿ ಮಾಡಲಾಗಿದೆ. 5 ಕೆಜಿ ಮೀನು ಮಾಂಸ ಸೇರಿ ಒಟ್ಟು 55 ಕೆಜಿ ಮಾಂಸವನ್ನ ವಶಕ್ಕೆ ಪಡೆಯಲಾಗಿದೆ. ಇಷ್ಟೇ ಅಲ್ಲ, ಮದ್ರಾಸ್ ಕಿಚನ್, ಟಸ್ಕಾನ್ ಹೋಟೆಲ್, ಸೆಂಚಸ್ ಹೋಟೆಲ್ಗಳಿಗೂ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಶಾಕ್ ಕೊಟ್ಟಿದೆ. ಮದ್ರಾಸ್ ಕಿಚನ್ನಲ್ಲಿ 5 ಕೆಜಿ ಹಸಿ ಬಟಾಣಿ ವಶಕ್ಕೆ ಪಡೆಯಲಾಗಿದೆ. ಯುಬಿ ಸಿಟಿಯಲ್ಲಿರೋ ಟಸ್ಕಾನ್ ಹೋಟೆಲ್ನಲ್ಲಿ 5 ಕೆಜಿ ಅಣಬೆ ವಶಕ್ಕೆ ಪಡೆಯಲಾಗಿದೆ. ಸೆಂಚಸ್ ಹೋಟೆಲ್ನಲ್ಲಿ 3 ಕೆಜಿ ಮೀನು, 7 ಕೆಜಿ ಕೇಕ್, ಆಲೂಗಡ್ಡೆ ಸೇರಿದಂತೆ ಇತರೆ ಆಹಾರ ಪದಾರ್ಥವನ್ನ ವಶಪಡಿಸಿಕೊಳ್ಳಲಾಗಿದೆ. ಯುಬಿ ಸಿಟಿ ಬ್ರಿಗೇಡ್ ರೋಡ್ ಸುತ್ತಮುತ್ತ ದಾಳಿ ನಡೆಸಲಾಗಿದೆ. 3 ಕಡೆ ಚಿಕನ್, ಮಟನ್, ಮೀನು ಸರಿಯಾಗಿ ಫ್ರೀಸ್ ಮಾಡಿರಲಿಲ್ಲ ಅಂತ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತ ಶ್ರೀನಿವಾಸ್ ಹೇಳಿದ್ರು. ಇಲ್ಲಿ ಸುಮಾರು ಒಂದು 3 ಕಡೆ ಭಾಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 ಕೆಜಿ ಮಟನ್, ಚಿಕನ್ ಸಿಕ್ಕಿದೆ. ಆಮೇಲೆ ಟಸ್ಕಾನ್ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಯುಬಿ ಸಿಟಿಯ ಹೈಫೈ ಹೋಟೆಲ್ಗಳ ಮೇಲೆ ರೇಡ್ ಬಳಿಕ ಬ್ರಿಗೇಡ್ ರಸ್ತೆಯ ಹೋಟೆಲ್, ಪಬ್ಗಳ ಮೇಲೂ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ.
ಚರ್ಚ್ ಸ್ಟ್ರೀಟ್ನ ಪೆಗ್ ಅಂಡ್ ಬಾಟಲ್ಸ್ ಪಬ್ನಲ್ಲಿ ಪರಿಶೀಲನೆ ವೇಳೆ ಕೊಳೆತ ಮಾಂಸ, ಅವಧಿ ಮುಗಿದ ಫುಡ್ ಪತ್ತೆಯಾಗಿದೆ. ಇದೇ ಪೆಗ್ ಅಂಡ್ ಬಾಟಲ್ಸ್ ಪಬ್ನ ಬೇಬಿಕಾರ್ನ್ ಪ್ಯಾಕೆಟ್ಗಳಲ್ಲಿ ಕೀಟಗಳು, ಚೀಸ್ ಪ್ಯಾಕೆಟ್ಗಳಲ್ಲಿ ಸತ್ತ ಜಿರಳೆ ಪತ್ತೆಯಾಗಿದೆ. ಅಷ್ಟೂ ಅಲ್ಲದೆ ಅವಧಿ ಮೀರಿ ಮಶ್ರೂಮ್ಗಳಲ್ಲಿ ಫಂಗಸ್ ಪತ್ತೆಯಾಗಿದೆ. ಇನ್ನು ಫ್ರೀಜರ್ನಲ್ಲಿ ರಾಶಿ ರಾಶಿ ಕೊಳೆತ ಪದಾರ್ಥಗಳ ದರ್ಶನವಾಗಿದೆ. ಈ ಆಹಾರಗಳ ಸ್ಯಾಂಪಲ್ ಪಡೆದ ಅಧಿಕಾರಿಗಳು ಬೀಗ ಜಡಿದು ನೋಟಿಸ್ ಕೊಟ್ಟಿದ್ದಾರೆ. ಕೆಲವೊಂದು ಎಕ್ಸ್ಪೈರಿ ಐಟಮ್ಸು ಮತ್ತು ಇನ್ಸೆಕ್ಟ್ಸ್ ತುಂಬಾ ಕಂಡು ಬಂದವು. ಸೊ ಅದನ್ನು ನಮ್ಮ ತಾತ್ಕಾಲಿಕವಾಗಿ ನಮ್ಮ ಮಾನ್ಯ ಆಯುಕ್ತರ ಮಾನ್ಯ ಆದೇಶದ ಮೇರೆಗೆ ನಾವು ಅದನ್ನು ನಮ್ಮ ವಶಕ್ಕೆ ಪಡೆದಿದ್ದೀವಿ. ಅದನ್ನು ಸ್ಟಾರ್ ಹೋಟೆಲ್ಗಳ ಮೇಲಿನ ರೇಡ್ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದು ಹೀಗೆ: ತಪಾಸಣೆ ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು. ಯಾರನ್ನು ತಪಾಸಣೆ, ಯಾವಾಗ ತಪಾಸಣೆ ಮಾತಿರುವಂಥ ವಿಚಾರ. ಅದಕ್ಕೆ ಅನುಗುಣವಾಗಿ ಬಹುಶಃ ಇವತ್ತು ತಪಾಸಣೆ ಅದು 1-2 ದಿವಸಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ತಪಾಸಣೆ ಕಂಟಿನ್ಯೂಸ್ ಆಗಿ ಇರ್ತದೆ. ಯಾವುದೇ ಒಂದು ಕಾನೂನು, ಯಾವುದೇ ಒಂದು ತಪಾಸಣೆ ಅದು ಒಂದು ಪ್ರದೇಶಕ್ಕೆ ಮತ್ತು ಕೆಲವರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದು ಎಲ್ಲರಿಗೂ ಕೂಡ ಇದೆ. ಸ್ಟಾರ್ ಹೋಟೆಲ್ನ ಹಿಡಿದು ಸಣ್ಣ ಹೋಟೆಲ್ನವ್ರಿಗೆ ಕೂಡ ಇದೆ. ಅದು ಬೆಂಗಳೂರಿನಿಂದ ರಾಜ್ಯ ಉದ್ದಕ್ಕೂ ಕೂಡ ಇರ್ತದೆ. ಮಾಂಸವನ್ನ ತುಂಬಾ ದಿನ ಇಟ್ಟು ತಿನ್ನೋದು ಯೋಗ್ಯವಲ್ಲ ಅಂತ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಹೇಳಿದ್ದಾರೆ. ಅವಧಿ ಮುಗಿದ ಮಾಂಸ ಆಹಾರ ಸೇವನೆ ಕ್ಯಾನ್ಸರ್ ಕಾರಕ, ಅಲ್ಲದೆ ಹಾರ್ಮೋನ್ಗಳ ಮೇಲೂ ಪರಿಣಾಮ ಬೀರುತ್ತೆ ಅಂದ್ರು. ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಇದನ್ನ ಒಂದ್ಸಲ ಸ್ಲಾಟರ್ ಮಾಡಿದ ತಕ್ಷಣನೇ ರಿಗರ್ ಮಾರ್ಟಿಸಮ್ ಅಂತ ಒಂದು ಪ್ರೋಸೆಸ್ ನಡೆಯುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ಸು, ಕೆಮಿಕಲ್ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಅವಾಗ ಆಗಿ ಇಮಿಡಿಯೇಟ್ ಆಗಿ ನೀವು ಡೀಪ್ ಫ್ರೀಸ್ ಮಾಡಿದ್ರೆ -18 ಡಿಗ್ರಿವರೆಗೂ ತಗೊಂಡು ಹೋಗಿ ಡೀಫ್ರೀಸ್ ಮಾಡಿ ಅದನ್ನ ಬಳಕೆ ಮಾಡಬಹುದು. ಬೆಂಗಳೂರಿನ ಹೈಫೈ ಹೋಟೆಲ್ಗಳಲ್ಲಿನ ಆಹಾರ ಹಾರರ್ ಆಗಿ ಪರಿಣಮಿಸುತ್ತಿದೆ. ದೊಡ್ಡ ದೊಡ್ಡ ಫ್ಯಾನ್ಸಿ ಹೆಸರನ್ನ ಇಟ್ಕೊಂಡು ವ್ಯವಹಾರ ಮಾಡೋ ಪಂಚತಾರಾ ಹೋಟೆಲ್ಗಳಲ್ಲಿ ಗ್ರಾಹಕರು ಬಾಯಿ ಚಪ್ಪರಿಸಿಕೊಂಡು ತಿನ್ನೋ ಆಹಾರ ವಿಷವಾಗುವ ಮುನ್ನ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.